ಪ್ರೀತಿಯ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ನಿರುದ್ಯೋಗ ಸಮಸ್ಯೆ ಕುರಿತು ಚರ್ಚೆ ಮಾಡಿದೆವು. ಇಂದಿನ ತರಗತಿಯಲ್ಲಿ ನಾವು ಭ್ರಷ್ಟಾಚಾರ ಒಂದು ತುಂಬ ಪ್ರಮುಖವಾದ ಪಿಡುಗು ಎಂಬುದನ್ನು ಕುರಿತು ಚರ್ಚೆ ಮಾಡೋಣ. ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಎಂಬುದು ಅತಿ ಮುಖ್ಯವಾದ ಪಿಡುಗು ಎನಿಸಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಒಬ್ಬ ಸಮರ್ಥ ವ್ಯಕ್ತಿ ಒಂದು ಆಡಳಿತದಲ್ಲಾಗಲಿ, ವೃತ್ತಿಯಲ್ಲಾಗಲಿ ಅಥವಾ ಯಾವುದೇ ರೀತಿಯಾದಂಥ ಒಂದು ಖಾಸಗಿ ಅಥವಾ ಸರ್ಕಾರಿ ಆಡಳಿತದ ಜೊತೆಗೆ ವ್ಯವಹಾರವಾಗಿರಲಿ, ಇದರಲ್ಲಿ ಅಸಮರ್ಪಕ ವ್ಯಕ್ತಿ ಅಥವಾ ಅಸಮರ್ಥ ವ್ಯಕ್ತಿ ಭ್ರಷ್ಟಾಚಾರದ ಮೂಲಕ ಅಧಿಕಾರವನ್ನು ವಹಿಸಿಕೊಂಡರೆ ಅಲ್ಲಿ ಹಲವಾರು ಸಮಸ್ಯೆಗಳಾಗಿ ಉಳಿಯುತ್ತವೆ ಹೊರತು ಯಾವುದೇ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ದೊರೆಯುವುದಿಲ್ಲ. ವಾಸ್ತವಿಕವಾಗಿ ಇದು ಸಾರ್ವತ್ರಿಕವಾಗಿ ಹಾಗೂ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ವ್ಯಾಪಕವಾಗಿ ಹಬ್ಬಿದೆ. ಭ್ರಷ್ಟಾಚಾರ ಎಂದರೆ ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಿಕೆ ಎಂದು ಅರ್ಥ. ಪ್ರೀತಿಯ ಮಕ್ಕಳೇ, ಇಲ್ಲಿ ಭ್ರಷ್ಟಾಚಾರದ ಒಂದು ವ್ಯಾಖ್ಯಾನ ತಾವು ಕೂಲಂಕುಷವಾಗಿ ತಿಳಿದುಕೊಳ್ಳಬೇಕು. ಭ್ರಷ್ಟಾಚಾರ, ಅದಕ್ಕೆ ಇನ್ನೊಂದು ಹೆಸರು ಲಂಚ. ಭ್ರಷ್ಟಾಚಾರ ಅಥವಾ ಲಂಚ ಎನ್ನುವುದು ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಂಥ ಒಂದು ಅಂಶ ಎಂದು ಅರ್ಥ. ಅದು ಸರಿಯಾದ ಮತ್ತು ನ್ಯಾಯಬದ್ಧವಾದ ಕಾರ್ಯಾಚರಣೆಯಿಂದ ಸ್ಪಷ್ಟವಾಗಿ ದೂರ ಸರಿಯುವಿಕೆಯನ್ನು ಸೂಚಿಸುತ್ತದೆ. ಪ್ರೀತಿಯ ಮಕ್ಕಳೇ, ಇಲ್ಲಿ ನಾವು ಸಾರ್ವಜನಿಕ ಜೀವನದ ಅಧಿಕಾರ ಹಾಗೂ ವರ್ಚಸ್ಸನ್ನು ಸ್ವಾರ್ಥ ಹಾಗೂ ತಪ್ಪು ವಿಧಾನದ ದುರ್ಬಳಕೆ ಎಂದು ಕೂಡ ವ್ಯಾಖ್ಯಾನಿಸಬಹುದು. ಅಂದರೆ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದ ಅಧಿಕಾರ ಅಥವಾ ವರ್ಚಸ್ಸನ್ನು, ಸಾರ್ವಜನಿಕ ಜೀವನದ ಅಧಿಕಾರ ಎಂದರೆ ಸರ್ಕಾರಿ ಅಧಿಕಾರ ಹಾಗೂ ವರ್ಚಸ್ಸನ್ನು ಸ್ವಾರ್ಥ ಹಾಗೂ ತಪ್ಪು ವಿಧಾನದ ದುರ್ಬಳಕೆ ಎಂದು ವ್ಯಾಖ್ಯಾನಿಸುತ್ತೇವೆ. ಅಂದರೆ ಒಬ್ಬ ಸರ್ಕಾರಿಯ ಅಧಿಕಾರಿ ಅಥವಾ ಒಬ್ಬ ಸರ್ಕಾರ ನಡೆಸುವಂಥ ಮಂತ್ರಿ ಅಥವಾ ಉನ್ನತ ಹುದ್ದೆಯಲ್ಲಿರುವಂಥ ಯಾವುದೇ ಒಬ್ಬ ವ್ಯಕ್ತಿ ತನ್ನ ವರ್ಚಸ್ಸನ್ನು, ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ನಾವು ಲಂಚ ಅಥವಾ ಭ್ರಷ್ಟಾಚಾರ ಎಂದು ಕರೆಯುತ್ತೇವೆ. ಈ ಎಲ್ಲ ವಿಧಾನಗಳನ್ನು ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವ ಒಂದು ವ್ಯವಸ್ಥೆಯೇ ಭ್ರಷ್ಟಾಚಾರ. ಅಂದರೆ ಒಬ್ಬ ಅಧಿಕಾರದಲ್ಲಿರುವ ಮಂತ್ರಿಯಾಗಿರಬಹುದು, ಅಧಿಕಾರದಲ್ಲಿರುವ ವ್ಯಕ್ತಿಯಾಗಿರಬಹುದು, ಅವರು ತಮ್ಮ ಮೂಲ ಅಧಿಕಾರವನ್ನು ತಮ್ಮ ಸ್ವಾರ್ಥಕ್ಕಾಗಿ ಜನರ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳದೆ ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳುವ ಒಂದು ವ್ಯವಸ್ಥೆಗೆ ನಾವು ಭ್ರಷ್ಟಾಚಾರ ಎಂದು ಕರೆಯುತ್ತೇವೆ. ಇದು ಸಾಂಕ್ರಾಮಿಕ ರೋಗದಂತೆ ಸಾರ್ವಜನಿಕ ಜೀವನದಲ್ಲಿಯೂ ಸಹ ಸರ್ವವ್ಯಾಪಿಯಾಗಿ ಹಬ್ಬುತ್ತಿದೆ. ಇಂದು ಎಲ್ಲ ಒಂದು ಪರಿಸರದಲ್ಲಿ, ಎಲ್ಲ ಒಂದು ವ್ಯವಸ್ಥೆಯಲ್ಲಿ ನಾವು ಭ್ರಷ್ಟಾಚಾರವನ್ನು ಕಾಣುತ್ತಿದ್ದೇವೆ. ಹಾಗಾದರೆ ಈ ಭ್ರಷ್ಟಾಚಾರದ ಪರಿಣಾಮಗಳೇನು? ಈಗ ನೋಡೋಣ ಪ್ರೀತಿಯ ಮಕ್ಕಳೇ. ಭ್ರಷ್ಟಾಚಾರ ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನು ಸಾರ್ವಜನಿಕವಾಗಿ ಹಾಗೂ ವ್ಯಕ್ತಿಗತವಾಗಿ ಬೀರುವಂಥವು. ಇಲ್ಲಿ ಭ್ರಷ್ಟಾಚಾರದಿಂದ ಒಬ್ಬ ವ್ಯಕ್ತಿಗೆ ಸಹಾಯಕವಾಗಿ, ಅನುಕೂಲಕರವಾಗಿ ಕಾಣಿಸಿದರೂ ಸಹ ಅದು ಹಲವಾರು ಜನರ ಮೇಲೆ ದುಷ್ಪರಿಣಾಮವನ್ನು ಬೀರುವಂಥ ಒಂದು ಅಂಶವನ್ನು ನಾವು ಇಲ್ಲಿ ನೋಡುತ್ತೇವೆ. ಪ್ರೀತಿಯ ಮಕ್ಕಳೇ, ಅದು ದೇಶದ ಮೇಲೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ದುಷ್ಪರಿಣಾಮಗಳನ್ನು ಬೀರುತ್ತದೆ. ಇಂದು
ನಾವು ಭ್ರಷ್ಟಾಚಾರವನ್ನು ನೋಡುವುದಾದರೆ ಸಮಾಜ ವಿರೋಧಿ ಹಾಗೂ ಆರ್ಥಿಕ ಸುವ್ಯವಸ್ಥೆ ವಿರೋಧಿ ಮಾತ್ರವಲ್ಲ, ಅದು ರಾಜಕೀಯವಾಗಿ ಅಸಮರ್ಪಕ ಹಾಗೂ ನೈತಿಕವಾಗಿ ತಪ್ಪು ಎನಿಸುವಂಥದ್ದು. ಮೌಲ್ಯಗಳ ಬಗೆಗೆ ವ್ಯಕ್ತಿಗತ ಚಿಂತನೆ, ಸಾಮಾಜಿಕ ಒಂದು ಅಂಶ ಅಥವಾ ಸಮಾಜ ಒಪ್ಪುವ ಅಥವಾ ಪರಿಗ್ರಹಿಸುವ ಮೌಲ್ಯಗಳು ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಲಂಚಗುಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ನಿಧಾನ ದ್ರೋಹ ಈ ಎಲ್ಲ ಅಂಶಗಳು ಭ್ರಷ್ಟಾಚಾರದ ಒಂದು ಸೃಷ್ಟಿ. ಈ ಒಂದು ಅಂಶಗಳು ಸೇರಿಯೇ ಭ್ರಷ್ಟಾಚಾರ ನಡೆಸುವಂತಹದು. ಇವೆಲ್ಲ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವಂಥ ಸಂಗತಿಗಳು ಪ್ರೀತಿಯ ಮಕ್ಕಳೇ. ಇಲ್ಲಿ ನೀವು ಪರೀಕ್ಷಾರ್ಥವಾಗಿ 3 ಅಂಕದ ಪ್ರಶ್ನೆಯನ್ನು ತಾವು ನಿರೀಕ್ಷಿಸಬಹುದು. ಭ್ರಷ್ಟಾಚಾರದ ಪರಿಣಾಮಗಳೇನು? ಹಾಗಾಗಿ ಎಲ್ಲ ಅಂಶಗಳು ತಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಮಕ್ಕಳೇ. ಚುನಾವಣಾ ಸಮಯದಲ್ಲೂ ಸಹ ಇಂಥ ಅನಪೇಕ್ಷಣೀಯ ಸಂಗತಿಗಳು ಸಾರ್ವಜನಿಕ ಬದುಕಿನ ಒಳಗೆ ನುಸುಳಿಕೊಳ್ಳುವ ಒಂದು ಅಂಶವನ್ನು ನಾವೆಲ್ಲರೂ ದಿನನಿತ್ಯ ಪತ್ರಿಕೆಯಲ್ಲಾಗಲಿ ಟಿ ವಿ ಮಾಧ್ಯಮಗಳಲ್ಲಾಗಲಿ ನೋಡುತ್ತೇವೆ. ಹಾಗಾದರೆ ರಾಜಕೀಯ ಭ್ರಷ್ಟಾಚಾರವು ವ್ಯವಸ್ಥಿತ ಅಪರಾಧಗಳಿಗೆ ಎಡೆ ಮಾಡಿಕೊಡುತ್ತದೆ. ಪ್ರೀತಿಯ ಮಕ್ಕಳೇ, ಭ್ರಷ್ಟಾಚಾರವು ಸಾರ್ವಜನಿಕ ಸೇವೆಯ ಕ್ಷೇತ್ರಗಳಲ್ಲಿ ಅಧಿಕಾರಶಾಹಿಯಲ್ಲಿ ಒದಗುವ ಲೋಪದೋಷಗಳಿಗೆ, ವಂಚನೆಗಳಿಗೆ ಅನುವು ಮಾಡಿಕೊಡುತ್ತದೆ. ಭ್ರಷ್ಟಾಚಾರದ ವಿವಿಧ ಪರಿಣಾಮಗಳನ್ನು ಈ ಕೆಳಗಿನಂತೆ ನಾವು ನೋಡಬಹುದು. ತೆರಿಗೆಗಳ್ಳತನ, ತೆರಿಗೆಯ ಮೂಲಕ ವಂಚಿಸುವಂತಹದ್ದು, ಅಕ್ರಮ ದಾಸ್ತಾನು ಎಂದರೆ ಆಹಾರ ಪದಾರ್ಥಗಳಾಗಿರಬಹುದು ಅಥವಾ ದಿನಬಳಕೆಯ ವಸ್ತುಗಳಾಗಿರಬಹುದು, ಅವುಗಳನ್ನು ಕಾನೂನು ಬಾಹಿರವಾಗಿ ಸಂಗ್ರಹಿಸಿಡುವುದು. ಕಳ್ಳ ಸಾಗಾಣಿಕೆ ಎಂದರೆ ಸರ್ಕಾರದ ಒಂದು ನಿರ್ದಿಷ್ಟ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್, ಕಾನೂನು ಕಟ್ಟಳೆಗಳು ಅಂತ ಏನು ಕರಿತೀವಿ ನಾವು, ಅವುಗಳನ್ನು ಪಾಲಿಸದೆ ಕೆಲವು ವಿಶೇಷ ವಸ್ತುಗಳು ಅಥವಾ ಪ್ರಾಣಿಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸುವಂಥದ್ದು. ಅದು ಸರ್ಕಾರದ ಗಮನಕ್ಕೆ ಬರದಂತೆ ಆರ್ಥಿಕ ವಂಚನೆ, ಈ ಸರ್ಕಾರಕ್ಕೆ ಒಪ್ಪಿಸಬೇಕಾದಂಥ ಒಂದು ಲೆಕ್ಕಪತ್ರಗಳಲ್ಲಿ ಅಥವಾ ಸರ್ಕಾರದಿಂದ ಬಿಡುಗಡೆಯಾದಂಥ ಹಣದ ಬಳಕೆಯ ಒಂದು ಅಂಶದಲ್ಲಿ ಏರುಪೇರು ಮಾಡುವುದಕ್ಕೆ ಆರ್ಥಿಕ ವಂಚನೆ ಎಂದು ಕರೆಯುತ್ತೇವೆ. ಮೋಸಗಾರಿಕೆ ಎಂದರೆ ಯಾವುದಾದರೂ ಒಂದು ವಿಷಯದಲ್ಲಿ ವ್ಯವಸ್ಥೆಯ ಅನುಗುಣವಾಗಿ ಒಂದು ಈ ಕಾನೂನು ಕ್ರಮಗಳನ್ನು ಪಾಲಿಸದೆ ಕಾನೂನು ಬಾಹಿರವಾಗಿ ನಡೆದುಕೊಳ್ಳುವುದು. ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ, ವಿದೇಶದಿಂದ ದೇಶಕ್ಕೆ ಕೆಲವು ವಸ್ತುಗಳನ್ನು ಸಾಗಿಸುವಂಥದ್ದಾಗಿರ್ಬೋದು, ಅಥವಾ ನಮ್ಮ ದೇಶದಿಂದ ವಿದೇಶಕ್ಕೆ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ನಡೆಸುವುದಾಗಿರಬಹುದು. ಇದರಲ್ಲಿ ಮೋಸ ಮಾಡುವುದೇ ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ. ಔದ್ಯೋಗಿಕ ವಂಚನೆ, ಉದ್ಯೋಗ ಸೃಷ್ಟಿಯಿಂದ ಹಿಡಿದು ಉದ್ಯೋಗ ನೀಡುವಲ್ಲಿ ನಡೆಸುವಂಥ ಈ ಬೇರೆ ಬೇರೆ ವಿಧಾನದ ಮೂಲಕ ಅಸಮರ್ಥರಿಗೆ, ಸಮರ್ಥರಲ್ಲದವರಿಗೆ ಉದ್ಯೋಗವನ್ನು ನೀಡುವಂಥ ಒಂದು ವ್ಯವಸ್ಥೆ. ಈ ಎಲ್ಲ ಅಂಶಗಳನ್ನು ನಾವು ಭ್ರಷ್ಟಾಚಾರದ ಒಂದು ಜಾಲದಲ್ಲಿ ತಂದು ಒಂದು ವಿಷಯವಾಗಿ ಚರ್ಚಿಸಬಹುದು ಪ್ರೀತಿಯ ಮಕ್ಕಳು. ಈ ಎಲ್ಲ ಅಂಶಗಳು ಸಹ ಭ್ರಷ್ಟಾಚಾರದ ಅಡಿಯಲ್ಲಿ ಬರುತ್ತವೆ. ಈಗ ಭ್ರಷ್ಟಾಚಾರವನ್ನು ಕೇವಲ ಟೀಕಿಸಿ ಅಥವಾ ಅದರೊಂದಿಗೆ ರಾಜಿ ಮಾಡಿಕೊಂಡು ಬದುಕುವುದರಿಂದ ಅದರ ನಿರ್ಮೂಲನೆ ಅಸಾಧ್ಯ. ವೈಯಕ್ತಿಕ ಹಾಗೂ ಸಾಮಾಜಿಕ ಭದ್ರತೆಗೆ ನೈತಿಕ ತಳಹದಿಯ ಮೂಲಕವಾಗಿ ಮಾತ್ರ
ವ್ಯಾಪಕವಾಗಿ ಹಬ್ಬಿ ನಿಂತ ಭ್ರಷ್ಟಾಚಾರವನ್ನು ತೊಲಗಿಸಬಹುದು. ಪ್ರೀತಿಯ ಮಕ್ಕಳೇ, ಇವತ್ತು ನಾವು ಭಾರತದ ಹಳ್ಳಿಗಳಲ್ಲಾಗಿರಬಹುದು, ಪಟ್ಟಣಗಳಲ್ಲಾಗಿರಬಹುದು, ತುಂಬ ಸಾಮಾನ್ಯವಾಗಿ ಕಾಣುವಂಥ ದೃಶ್ಯ ಯಾವುದೆಂದರೆ ಹಲವಾರು ಭ್ರಷ್ಟಾಚಾರದ ವಿಚಾರಗಳು, ವಿಷಯಗಳು ನಮ್ಮ ಗಮನಕ್ಕೆ ಬಂದರೂ ಸಹ ಅದರೊಂದಿಗೆ ರಾಜಿ ಮಾಡಿಕೊಂಡು ಒಂದು ಜೀವನವನ್ನು ಸಾಗಿಸುವಂಥ ಒಂದು ಜೀವನ ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡಿಕೊಂಡಿದ್ದೇವೆ. ಅದು ವ್ಯವಸ್ಥಿತವಾಗಿ ನಮ್ಮ ಮೇಲೆ ಹೇರಲ್ಪಡುತ್ತಿದೆ. ಆದರೂ ಸಹ ನಾವು ಅದರ ವಿರುದ್ಧ ಧ್ವನಿ ಎತ್ತದೆ ಸಹಿಸಿಕೊಂಡು ಹೋಗುತ್ತಿರುವುದು. ಅನೇಕ ಬಾರಿ ಮಾನವ ಸಹಜವಾದ ಸ್ವಾರ್ಥ, ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ, ವೈಯಕ್ತಿಕ ಲಾಭ ಇವೆಲ್ಲ ಅಂಶಗಳು ಭ್ರಷ್ಟಾಚಾರಕ್ಕೆ ಮುಂದಾಗಲು ಪ್ರೇರೇಪಿಸುತ್ತವೆ. ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವುದು ಹಾಗೂ ದುರ್ಬಲ ಕಾನೂನು ವ್ಯವಸ್ಥೆ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡುತ್ತಿದೆ. ಪ್ರೀತಿಯ ಮಕ್ಕಳೇ, ಈಗ ಭ್ರಷ್ಟಾಚಾರದ ಪರಿಹಾರ ಕ್ರಮಗಳನ್ನು ಕುರಿತು ನಾವು ಚರ್ಚೆ ಮಾಡೋಣ. ಈ ಭ್ರಷ್ಟಾಚಾರಕ್ಕೆ ಹೇಗೆ ಒಂದು ಕಡಿವಾಣವನ್ನು ಹಾಕಬಹುದು ಎನ್ನುವುದನ್ನು ತಿಳಿದುಕೊಳ್ಳೋಣ. ಭ್ರಷ್ಟಾಚಾರದ ನಿಗ್ರಹಕ್ಕೆ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಹಾಗೂ ಸಾರ್ವಜನಿಕ ಸಹಕಾರ ತೀರಾ ಅತ್ಯಗತ್ಯ. ಪ್ರೀತಿಯ ಮಕ್ಕಳೇ, ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನಿಸುವುದಾದರೆ ಒಳ್ಳೆಯ ರಾಜಕೀಯ ನಾಯಕತ್ವ, ಉತ್ತಮ ಅಧಿಕಾರಿ ವರ್ಗ ಹಾಗೂ ರಾಜಕೀಯ ಪರಿಜ್ಞಾನ ಹಾಗೂ ಪೌರತ್ವದ ಅರಿವು ಹೊಂದಿದ ಜನತೆ ಇವರು ಭ್ರಷ್ಟಾಚಾರವನ್ನು ವ್ಯವಸ್ಥಿತವಾಗಿ ಮಟ್ಟ ಹಾಕುವಲ್ಲಿ ತುಂಬ ಅವಶ್ಯಕ. ಭ್ರಷ್ಟಾಚಾರ ಸರ್ಕಾರದಿಂದ ಮಾತ್ರ ಪರಿಹರಿಸಕ್ಕಾಗದೇ ಇರುವಂಥ ಸಮಸ್ಯೆ. ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕೆಂದರೆ ಸರ್ಕಾರದ ಜೊತೆಗೆ ಜನತೆಯೂ ಸಹ ಕೈ ಜೋಡಿಸಬೇಕು ಹಾಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಬೇಕು. ಅದಾಗಲೇ ಭ್ರಷ್ಟಾಚಾರದ ಪರಿಹಾರಕ್ಕಾಗಿ ಸರ್ಕಾರವು ಕೇಂದ್ರದಲ್ಲಿ ಲೋಕಪಾಲ್, ರಾಜ್ಯಗಳಲ್ಲಿ ಲೋಕಾಯುಕ್ತರಂತಹ ಸಂಸ್ಥೆಗಳನ್ನು ಇದಾಗಲೇ ಆರಂಭಿಸಿವೆ. ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಪೂರಕ ಶಕ್ತಿ ಈ ಒಂದು ಇಲಾಖೆಗಳು ಇದಾಗಲೇ ನೀಡುತ್ತಿವೆ. ಪ್ರೀತಿಯ ಮಕ್ಕಳೇ, ಶಿಕ್ಷಣ ಸಂಸ್ಥೆಗಳು ಹಾಗೂ ಸಾಮಾಜಿಕ ನಾಯಕರು ಭ್ರಷ್ಟಾಚಾರದ ವಿರುದ್ಧ ನಿಲ್ಲಲು ಅಪಾರವಾದ ಒಂದು ಶಕ್ತಿಯನ್ನು ಹೊಂದಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಹಾಗೂ ಸಾಮಾಜಿಕ ನಾಯಕರು ಈ ಒಂದು ದಿಶೆಯಲ್ಲಿ ಕೆಲಸ ಮಾಡಿದ್ದೇ ಆದರೆ ಇದನ್ನು ತುಂಬ ವ್ಯವಸ್ಥಿತವಾಗಿ ನಾವು ಈ ಭ್ರಷ್ಟಾಚಾರದ ಒಂದು ಪಿಡುಗನ್ನು ವ್ಯವಸ್ಥಿತವಾಗಿ ನಿಲ್ಲಿಸಬಹುದು. ಪ್ರೀತಿಯ ಮಕ್ಕಳೇ, ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸುವುದು ಮತ್ತು ಕಚೇರಿಯ ಕಾರ್ಯನಿರ್ವಹಣೆಯ ವೇಗವನ್ನು ಹೆಚ್ಚಿಸುವುದು, ಅದಲ್ಲದೆ ಭ್ರಷ್ಟಾಚಾರದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆ ವಿಧಿಸುವುದು, ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವುದರ ಮೂಲಕ ಸಾಧ್ಯವಾದಷ್ಟು ಬೇಗನೆ ನ್ಯಾಯ ನಿರ್ಣಯ ನೀಡುವುದು, ಈ ಮುಂತಾದ ಕ್ರಮಗಳ ಮೂಲಕ ಭ್ರಷ್ಟಾಚಾರವನ್ನು ನಿವಾರಿಸಲು ಎಲ್ಲ ಸ್ತರಗಳಲ್ಲಿಯೂ ಅತ್ಯಗತ್ಯ ಕ್ರಮ ಕೈಗೊಳ್ಳುವುದು ಅವಶ್ಯಕವಾಗಿದೆ. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ತಾವು ಭ್ರಷ್ಟಾಚಾರದ ಪರಿಹಾರ ಕ್ರಮಗಳನ್ನು ತಿಳಿದುಕೊಂಡಿರಿ. ಅದಲ್ಲದೆ ಭ್ರಷ್ಟಾಚಾರಕ್ಕೆ ಕಾರಣಗಳು, ಭ್ರಷ್ಟಾಚಾರದ ಪರಿಣಾಮಗಳು ಹಾಗೂ ಪರಿಹಾರ ಕ್ರಮಗಳನ್ನು ಕುರಿತು ಚರ್ಚಿಸಿದ್ದೆವು. ಇಲ್ಲಿ ಈ ಒಂದು ಪಾಠದಲ್ಲಿ ಮುಖ್ಯವಾಗಿ ತಾವು ಈ ಬರವಣಾತ್ಮಕ ಅಂಶಗಳಿಗೆ ಹೆಚ್ಚು ಒತ್ತು ನೀಡಿ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಹೆಚ್ಚು. ತಮ್ಮ ಬರವಣಿಗಾ ವಿಚಾರವಾಗಿ ವಿಸ್ತಾರವಾಗಿ ಉತ್ತರಿಸುವಂತಹ ಒಂದು ಅಂಶಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕು. ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು? ಈ ಒಂದು ಪಾಠದಲ್ಲಿ ತಮಗೆ ಭ್ರಷ್ಟಾಚಾರಕ್ಕೆ ಕಾರಣಗಳೇನು, ಭ್ರಷ್ಟಾಚಾರದ ಪರಿಣಾಮಗಳೇನು ಹಾಗೂ ಭ್ರಷ್ಟಾಚಾರದ ಪರಿಹಾರಕ್ಕಾಗಿ ಕೈಗೊಂಡ ಕ್ರಮಗಳೇನು, ಈ ರೀತಿ ಪ್ರಶ್ನೆಗಳು ತಾವು ಈ
ಒಂದು ವಿಷಯದ ಮೇಲೆ ನಿರೀಕ್ಷಿಸಬಹುದು ಪ್ರೀತಿಯ ಮಕ್ಕಳೇ. ಧನ್ಯವಾದಗಳು. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ತಾರತಮ್ಯ ಕುರಿತು ಚರ್ಚಿಸೋಣ. ಭಾರತೀಯ ಸಮಾಜದಲ್ಲಿ ಲಿಂಗಾಧಾರಿತ, ಜಾತಿ ಆಧಾರಿತ, ಪ್ರಾದೇಶಿಕ ಆಧಾರಿತ ತಾರತಮ್ಯವನ್ನು ನಾವು ಸಾಮಾನ್ಯವಾಗಿ ನೋಡುತ್ತೇವೆ. ಈ ಎಲ್ಲ ಅಂಶಗಳು ಭಾರತದ ಅಭಿವೃದ್ಧಿಗೆ ಒಂದು ಮಾರಕವಾಗಿವೆ. ಭಾರತೀಯ ಸಾಂಪ್ರದಾಯಿಕ ಸಮಾಜ ಲಿಂಗ ಅಸಮಾನತೆಯಿಂದ ಕೂಡಿದ ಪುರುಷ ಪ್ರಧಾನ ಸಮಾಜ ರಚನೆಯನ್ನು ಹೊಂದಿದ್ದು, ಪುರುಷ ಮತ್ತು ಮಹಿಳೆಯರ ನಡುವೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಸಬಲೀಕರಣಗಳಲ್ಲಿ ಭಿನ್ನತೆಗಳನ್ನು ಕಾಣುತ್ತೇವೆ. ಪ್ರೀತಿಯ ಮಕ್ಕಳೇ, ಇಲ್ಲಿ ನಾವು ಸಹಜವಾಗಿ ಕಾಣುವಂಥ ಅಂಶ ಎಂದರೆ 120 ಕೋಟಿ ಮೀರಿ ಬೆಳೆದ ಭಾರತದ ಜನಸಂಖ್ಯೆಯಲ್ಲಿ ಅರ್ಧದಷ್ಟು